ವೀರರಾಣಿ ಬೆಳವಡಿ ಮಲ್ಲಮ್ಮ ಸ್ವಾದಿ ಮಲ್ಲಮ್ಮ ಒಂದು ಪ್ರಬಂಧಕ್ಕಾಗಿ ಬರೆದಂತಹ ಒಂದು ಸಣ್ಣದಂಥ ಒಂದು ಪ್ರಬಂಧ, ಚಿಕ್ಕ ಪ್ರಬಂಧ. ಸ್ವಾದಿ ಮಲ್ಲಮ್ಮ ಸೋಂದಾ ಅಥವಾ ಸ್ವಾದೆ ಎಂದು ಕರೆಯಲ್ಪಡುವ ಸೋಧೆ ಭಾರತದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಬಳಿಯ ಒಂದು ಹಳ್ಳಿಯಾಗಿದೆ. ವೀರಶೈವ ಧರ್ಮ ಪ್ರಸಾರವಾಗುವಂತೆ ನೋಡಿಕೊಂಡಿದ್ದು ಸ್ವಾದಿ ರಾಜಮನೆತನವೂ ಕೂಡ. ವಿಜಯನಗರ, ಕೆಳದಿ ಸಂಸ್ಥಾನ, ಮುಸಲ್ಮಾನರು, ಮರಾಠರು, ಪೋರ್ಚುಗೀಸರು ಹೀಗೆ ವಿವಿಧ ಸಂಸ್ಕೃತಿಯ ಆಡಳಿತಗಾರರ ಮಧ್ಯೆಯೂ ತಲೆ ಎತ್ತಿ ನಿಂತಿದ್ದ ಅರಸು ವಂಶ ಸ್ವಾದಿ ಅರಸು ಮನೆತನ. ಸೋಧೆ ಸಾಮ್ರಾಜ್ಯದ ರಾಜ ಮಧುಲಿಂಗ ನಾಯಕ ಅಂತ. ಮಧುಲಿಂಗ ನಾಯಕನ ಮಗಳು ಮಲ್ಲಮ್ಮ. ಮಲ್ಲಮ್ಮನ ಶಿಕ್ಷಣವು 5ನೇ ವಯಸ್ಸಿನಲ್ಲಿ ಪ್ರಾರಂಭವಾಯಿತು. ಶಂಕರ ಭಟ್ಟ ಹಾಗೂ ಹಿರಿಯ 10 ಶಾಸ್ತ್ರಿಗಳು ಮಲ್ಲಮ್ಮನ ಶಿಕ್ಷಕರಾಗಿದ್ದರು. ಮಲ್ಲಮ್ಮ ಮದುವೆಯ ವಯಸ್ಸು ತಲುಪಿದಾಗ ಅವಳ ತಂದೆ ಸ್ವಯಂವರ ಏರ್ಪಡಿಸಲು ಮುಂದಾದರು. ಮಲ್ಲಮ್ಮ ತನ್ನ ದಾಳಿಕೋರರಿಗೆ 1 ತಿಂಗಳೊಳಗಾಗಿ ಅವನ ವಯಸ್ಸು ಮತ್ತು 1ಕ್ಕೆ ಸಮನಾದ ಹುಲಿಗಳ ಸಂಖ್ಯೆಯನ್ನು ಬೇಟೆಯಾಡಲು ಸವಾಲು ಹಾಕಿದಳು. ಬೆಳವಾಡಿಯ ಅಂದರೆ ಈಗಿನ ಬೆಳವಡಿ ರಾಜಕುಮಾರ ಯಶಪ್ರಭು ತನ್ನ 20ನೇ ವಯಸ್ಸಿನಲ್ಲಿ ಬೇಟೆಯಾಡಿ 1 ತಿಂಗಳಲ್ಲಿ 21 ಹುಲಿಗಳನ್ನು ಯಶಸ್ವಿಯಾಗಿ ಬೇಟೆಯಾಡಿ ಕೊಂದು ಸಿಕ್ಕರು. ಈ ಒಕ್ಕೂಟದೊಂದಿಗೆ ಮಲ್ಲಮ್ಮ ಬೆಳವಾಡಿ ಮಲ್ಲಮ್ಮ ಎಂದು ಕರೆಯಲ್ಪಟ್ಟರು ಮತ್ತು ಯಶಪ್ರಭುವಿನ ಜೊತೆಯಲ್ಲಿ ಬೆಳವಡಿಯ ಆಡಳಿತ ದಂಪತಿಯಾದರು. ಬೆಳವಡಿಯು ಆಗ ಸಣ್ಣ ಸಾಮ್ರಾಜ್ಯವಾಗಿತ್ತು. ಅದರ ಪ್ರದೇಶಗಳು ಆಧುನಿಕ ದಿನದ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳ ಭಾಗಗಳನ್ನು ಒಳಗೊಂಡಿದ್ದವು. ಬೆಳವಡಿಯ ಮಲ್ಲಮ್ಮ ಅಂತಾರಾಷ್ಟ್ರೀಯ ಇತಿಹಾಸದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದಿದ್ದಾಳೆ. ಭಾರತದ ಇತಿಹಾಸದಲ್ಲಿ ರಾಣಿ ಮಲ್ಲಮ್ಮ ಯೋಧ ರಾಣಿ ಎಂದು ಹೆಸರುವಾಸಿಯಾಗಿದ್ದಾರೆ. ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಮಲ್ಲಮ್ಮನ ಮೂಲ ಹೆಸರು ಸಾವಿತ್ರಿಬಾಯಿ. ಛತ್ರಪತಿ ಶಿವಾಜಿಯೊಂದಿಗೆ ಹೋರಾಡಿ ಛತ್ರಪತಿ ಶಿವಾಜಿಗೆ ಪ್ರಾಣಭಿಕ್ಷೆ ನೀಡಿದವಳು. ಭಾರತದ ಇತಿಹಾಸದಲ್ಲಿ ಮಹಿಳೆಯರ ಯುದ್ಧ ಬಟಾಲಿಯನ್ ಹೊಂದಿದ ಆಡಳಿತಗಾರ್ತಿ. ಇವರ ಈ ಬಟಾಲಿಯನ್ ಯುದ್ಧ ಕೌಶಲ್ಯದಲ್ಲಿ ನುರಿತವರು. ಈ ಬಟಾಲಿಯನ್ನಿನ ಮಹಿಳೆಯರು ಸೀರೆ ಧರಿಸಿ ಕೈಯಲ್ಲಿ ಕತ್ತಿ ಹಿಡಿದು ಕುದುರೆ ಏರಿ ಯುದ್ಧ ಮಾಡುತ್ತಿದ್ದರು. ಬ್ರಿಟಿಷರೇ ಆಗಿರಲಿ, ಮೊಘಲರೇ ಆಗಿರಲಿ, ಯಾವುದೇ ಆಡಳಿತಗಾರರು ಆಗಿರಲಿ, 17ನೇ ಶತಮಾನದಲ್ಲಿ ರಾಣಿ ಮಲ್ಲಮ್ಮನ ದಿಟ್ಟತನ ಅವರೆಲ್ಲರಿಗೂ ಅರಿವಾಗಿತ್ತು. ತನ್ನ ಸಾಮ್ರಾಜ್ಯದ ಮೇಲೆ ಬಂದವರನ್ನು ಸೋಲಿಸುತ್ತಿದ್ದಳು. ಬ್ರಿಟಿಷರು, ಮೊಘಲರು, ಮರಾಠರು ಈಕೆಯ ಶೌರ್ಯವನ್ನು ನೋಡಿ ಹೆದರುತ್ತಿದ್ದರು. ರಾಣಿ ಮಲ್ಲಮ್ಮ ಮತ್ತು ದಕ್ಷಿಣಕ್ಕೆ ದಂಡೆತ್ತಿ ಬಂದ ಛತ್ರಪತಿ ಶಿವಾಜಿ ಮಹಾರಾಜರು ನಡುವೆ 27 ದಿನಗಳ ಕಾಲ ಯುದ್ಧ ನಡೆಯಿತು. ರಾಣಿ ಮಲ್ಲಮ್ಮರ ಪತಿ ಯಶಪ್ರಭು ಈ ಹೋರಾಟದಲ್ಲಿ ಹುತಾತ್ಮರಾಗುತ್ತಾರೆ. ಆಗ ರಾಣಿ ಮಲ್ಲಮ್ಮ ತನ್ನ ಮಹಿಳಾ ಬಟಾಲಿಯನ್ದೊಂದಿಗೆ ಯುದ್ಧಕ್ಕೆ ಇಳಿಯುತ್ತಾಳೆ. ಶಿವಾಜಿಯ ಸೈನ್ಯ ಸೋಲಿಸಿ ಶಿವಾಜಿಗೆ ಪ್ರಾಣಭಿಕ್ಷೆ ನೀಡುತ್ತಾಳೆ. ಮಲ್ಲಮ್ಮನ ಶೌರ್ಯ ನೋಡಿ ಛತ್ರಪತಿ ಶಿವಾಜಿಯವರು ಬೆರಗಾಗುತ್ತಾರೆ. ಈ ಸಂದರ್ಭದಲ್ಲಿ ಮರಾಠಿ ಸೈನಿಕರ ಕೆಟ್ಟ ವರ್ತನೆಗಳನ್ನು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಲ್ಲಮ್ಮ ತಿಳಿಯಬಯಸುತ್ತಾಳೆ. ಇದನ್ನು ತಿಳಿದು ಛತ್ರಪತಿ ಶಿವಾಜಿಯವರು ತಮ್ಮ ಸೈನಿಕರಿಗೆ ಶಿಕ್ಷೆ ನೀಡುತ್ತಾರೆ. ಇದರಿಂದ ಸಂತಸಗೊಂಡು ಮಲ್ಲಮ್ಮ ಯಾದವಾಡದಲ್ಲಿ ಛತ್ರಪತಿ ಶಿವಾಜಿಯ ವಿಗ್ರಹವನ್ನು ಹನುಮಾನ ದೇವಾಲಯದಲ್ಲಿ ಸ್ಥಾಪಿಸುತ್ತಾಳೆ. ಇತಿಹಾಸದಲ್ಲಿ ಶಿವಾಜಿ ಹಾಗೂ ಮಲ್ಲಮ್ಮರ ಇತಿಹಾಸ ಪುಟಗಳಲ್ಲಿ ಅಜರಾಮರವಾಗಿ ಉಳಿದುಕೊಂಡಿದೆ. ಯುದ್ಧದ ಉಲ್ಲೇಖಗಳಿವೆ. ಹೀಗೆ ರಾಣಿ ಮಲ್ಲಮ್ಮ ವಿಶ್ವದ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ ಪ್ರಥಮ ಹೋರಾಟಗಾರ್ತಿ.
ಶಿವಾಜಿ ಭಕ್ತರ ಗುಂಪು ಮರಾಠರು ನಿಜವಾದ ಇತಿಹಾಸ ತಿಳಿದು ಕನ್ನಡಿಗರೊಂದಿಗೆ ಸಹೋದರ ಭಾವನೆಗಳೊಂದಿಗೆ ಬದುಕಲಿ. ಶಿವಾಜಿ ಮಲ್ಲಮ್ಮಳನ್ನು ಸಹೋದರಿ ಸ್ಥಾನದಲ್ಲಿರಿಸಿ ಇತಿಹಾಸಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಾದಿಯಿಂದ ಪ್ರಾರಂಭವಾದ ಬೆಳವಡಿ ಮಲ್ಲಮ್ಮನ ಸಾವಿತ್ರಿಬಾಯಿ ಇತಿಹಾಸ ಬೆಳವಡಿಗೆ ಬಂದು ಬೆಳವಡಿ ಇದೊಂದು ವಿಶ್ವಕ್ಕೆ ಆ ಒಂದು ಇತಿಹಾಸ ಹರಡಿದೆ. ಮಲ್ಲಮ್ಮನ ಒಂದು ಪ್ರಪ್ರಥಮ ಮಹಿಳಾ ಸೈನ್ಯ ಕಟ್ಟಿ ದಿಟ್ಟ ಹೋರಾಟಗಾರ್ತಿ ಎಂಬ ಒಂದು ಹೆಸರು ಅಜರಾಮರವಾಗಿ ಇತಿಹಾಸದಲ್ಲಿ ಉಳಿದಿದೆ. ಧನ್ಯವಾದಗಳು.